ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಕಲರವ ಅಕಾಡೆಮಿ. ಸೊ ವೀಕ್ಷಕರೇ, ನಿಮಗೊಂದು ಗುಡ್ ನ್ಯೂಸನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಸೊ ಈ ಒಂದು ರಾಜ್ಯ ಸರ್ಕಾರದಿಂದ ಒಂದು ಹೊಸದಾಗಿರ್ತಕ್ಕಂತಹ ಒಂದು ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರದಿಂದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಏನಪ್ಪ ಅದು ಅಂತಂದರೆ, ಈಗ ಪ್ರತಿಯೊಂದು ಕೆಲಸಕ್ಕೂ ಸಹ ರೇಷನ್ ಕಾರ್ಡು ಭಾಳ ಇಂಪಾರ್ಟೆಂಟು. ಎಲ್ಲ ಗ್ಯಾರಂಟಿಗಳಿಗೂ ಸಹ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಸೊ ಎಲ್ಲದಕ್ಕೂ ಸಹ ರೇಷನ್ ಕಾರ್ಡು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಷ್ಟೋ ಜನ ರೇಷನ್ ಕಾರ್ಡ್ ಇಲ್ಲದೆ ಈ ಒಂದು ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಜೊತೆಗೆ ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ಹೊಸ ಜೋಡಿಗಳು ಇವರೆಲ್ಲರೂ ಸಹ ಈ ಒಂದು ಹೊಸ ರೇಷನ್ ಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ಸೇರಿಸ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈಗ ಒಂದು ಹೊಸ ರೇಷನ್ ಕಾರ್ಡನ್ನು ಪಡೆದುಕೊಳ್ಳಿಕ್ಕೆ ಅವಕಾಶವನ್ನು ನೀಡಿದೆ. ಈ ರೇಷನ್ ಕಾರ್ಡನ್ನು ಯಾವ ರೀತಿ ಪಡೆದುಕೊಳ್ಬೇಕು, ಯಾವಾಗಿಂದ ಪಡೆದುಕೊಳ್ಬೇಕು, ಯಾರ್ಯಾರು ಈ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದು ಅಂತಕ್ಕಂಥ ಪಿನ್ ಟು ಪಿನ್ ಡೀಟೇಲ್ಸನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಬಹುದೇ, ಈಗ ಯಾರ್ದಾರು ಹೆಸರು ಬಿಟ್ಟೋಗಿದ್ದರೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಬಹುದೇ, ಜೊತೆಗೆ ಈ ಪ್ರಕ್ರಿಯೆ ಯಾವಾಗಿಂದ ಪ್ರಾರಂಭ, ಇದೆಲ್ಲದರ ಡೀಟೈಲನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬನ್ನಿ ನೋಡೋಣ ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ಡೀಟೈಲ್ ಏನಿದೆ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಈಗ ತಿಳಿಸ್ತಾ ಇದ್ದೀನಿ. ಸೊ ವೀಕ್ಷಕರೇ, ಅದಕ್ಕೂ ಮುಂಚೆ ನಿಮಗೆ ಇಂತಹ ಒಂದು ಹೊಸ ಹೊಸ ಸುದ್ದಿಗಳು ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ. ನೀವು ಕೊಡ್ತಕ್ಕಂತಹ ಒಂದು ಲೈಕು ನನಗೆ ಮುಂದೆ ವಿಡಿಯೋವನ್ನು ಮಾಡಲಿಕ್ಕೆ ಬಹಳಷ್ಟು ಪ್ರೇರಣೆಯನ್ನು ಕೊಡುತ್ತೆ ಅಂತ ಹೇಳ್ತಾ, ನಿಮ್ಮ ಒಂದು ಲೈಕನ್ನು ಮಾತ್ರ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಲೈಕನ್ನು ಕೊಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಂದುವರಿಸ್ತಾ ಹೋಗೋಣ. ಬನ್ನಿ ನೋಡೋಣ ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ಡೀಟೇಲ್ಸನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ. ಇಲ್ಲಿ ನ್ಯೂಸನ್ನು ನೋಡ್ತಾ ಇದ್ದೀನಿ. ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಮತ್ತೆ ಅವಕಾಶ, ರಾಜ್ಯದ ಜನತೆಗೆ ಗುಡ್ ನ್ಯೂಸ್. ಇಲ್ಲಿ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಪ್ರಯೋಜನ ಪಡೆದುಕೊಳ್ಳಿಕ್ಕೆ ಈ ಒಂದು ಪಡಿತರ ಚೀಟಿ ಪ್ರಮುಖವಾಗಿರ್ತಕ್ಕಂತಹ ದಾಖಲೆ ಆಗಿರೋದ್ರಿಂದ ನೋಡಿ, ಅಪರ್ಚುನಿಟಿ ಟು ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಈ ರೇಷನ್ ಕಾರ್ಡನ್ನು ರಾಜ್ಯ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ನಿಮಗೆ ಮುಂದುವರಿಸಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಬನ್ನಿ ನೋಡೋಣ ಇದರ ಬಗ್ಗೆ ಡೀಟೇಲ್ಸ್ ಏನಿದೆ ಅಂತಕ್ಕಂಥದ್ದನ್ನು. ಪಡಿತರ ಚೀಟಿ ದಿನದಿಂದ ದಿನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದಂತಹ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಇವರ ಪ್ರಯೋಜನ ಪಡೆದುಕೊಳ್ಳಿಕ್ಕೆ ಪಡಿತರ ಚೀಟಿ ಪ್ರಮುಖವಾಗಿರುವಂತಹ ದಾಖಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ರೇಷನ್ ಕಾರ್ಡ್ ಇಲ್ಲದೆ ಈ ಯೋಜನೆಯಿಂದ ವಂಚಿತರಾಗಿದ್ದಾರೆ. ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲದೆ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಯೋಜನೆಯನ್ನು ಮಾಡಿ ಪುನಃ ರೇಷನ್ ಕಾರ್ಡನ್ನ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಹೊಸ ರೇಷನ್ ಪಡೆದುಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನೀಡ್ತಾ ಇದ್ದಾರೆ. ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್. ಕೆಲವು ತುರ್ತು ಅಗತ್ಯತೆಗಳಿಗಾಗಿ ಮತ್ತೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಸರ್ಕಾರ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸೊ ನೋಡಿ ಸ್ನೇಹಿತರೆ, ಭಾಳಷ್ಟು ಗಾಸಿಪ್ ಸುದ್ದಿಗಳಿರ್ತವೆ, ಆದರೆ ಇದು ಅಧಿಕೃತವಾಗಿ ನ್ಯೂಸಲ್ಲಿ ಬಂದಿರತಕ್ಕಂತಹ ಒಂದು ಸುದ್ದಿ ಆಗಿರ್ತದ್ರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ. ಸರ್ಕಾರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಹೊಸದಾಗಿ ರೇಷನ್ ಕಾರ್ಡ್ಗೆ ಯಾರು ಅರ್ಜಿ ಸಲ್ಲಿಸಬಹುದು ಅಂದರೆ, ಈಗ ತಾನೇ ಮದುವೆ ಆಗಿ ಹೊಸದಾಗಿ ಸಂಸಾರ ಆರಂಭಿಸುವ ದಂಪತಿಗಳು. ಈಗ ಹೊಸದಾಗಿ ಮದುವೆ ಆಗಿ ಬಂದಿದ್ದಾರೆ. ಸೊ ಹೆಣ್ಣು ಗಂಡಿನ ಮನೆಗೆ ಬಂದಿರ್ತಾರೆ, ತಮ್ಮ ಮನೆಯನ್ನು ಬಿಟ್ಟು ಈ ಮನೆಗೆ ಬಂದಿರ್ತಾರೆ. ಆ ಗಂಡನ ಮನೆಯಲ್ಲಿ ತಮ್ಮ ಹೆಸರನ್ನು ಸೇರ್ಪಡೆ ಮಾಡಬೇಕಾಗಿರ್ತದೆ, ಅಥವಾ ಹೊಸ ಕುಟುಂಬಕ್ಕೆ ಒಂದು ಹೊಸ ರೇಷನ್ ಕಾರ್ಡ್ ಬೇಕಾಗಿರ್ತದೆ. ಅಂತಹ ಹೊಸದಾಗಿ ಮದುವೆಯಾಗಿರ್ತಕ್ಕಂತಹ ಸಂಸಾರ ಆರಂಭಿಸ್ತಾ ಇರ್ತಕ್ಕಂತಹ ದಂಪತಿಗಳು ಇವರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಕುಟುಂಬದಿಂದ ಬೇರೆಯಾಗಿ ಜೀವನ ನಡೆಸುತ್ತಿರುವ ದಂಪತಿಗಳು, ತಂದೆ ತಾಯಿಗಳ ಜೊತೆಗೆ ಅತ್ತೆ ಮಾವಂದಿರ ಜೊತೆಗೆ ಇರ್ತಾರೆ, ಏನೋ ಕಾರಣದಿಂದ ಕುಟುಂಬದಿಂದ ಬೇರೆ ಆಗಿರ್ತಾರೆ, ಅವರಿಗೆ ರೇಷನ್ ಕಾರ್ಡ್ ಸಿಕ್ಕಿರಲ್ಲ, ಅವರಿಗೆ ಹಳೇ ರೇಷನ್ ಕಾರ್ಡ್ ಜೊತೆಗೇ ಇರ್ತದೆ. ಹಾಗಾಗಿ ಅಂತಹವರು ಕುಟುಂಬದಿಂದ ಬೇರೆಯಾಗಿ ವಾಸ ಮಾಡ್ತಾ ಇರ್ತಕ್ಕಂಥವರು ಸಹ ಈಗ ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿಗೂ ಸಹ ಅವಕಾಶ ಕೊಡ್ತಾ ಇದ್ದಾರೆ.
ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು, ಕುಟುಂಬದಿಂದ ಬೇರೆ ಇರ್ತಕ್ಕಂಥವ್ರು, ಒಂದೇ ಕುಟುಂಬದಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥವ್ರು ಅವಕಾಶವನ್ನು ಹೆಂಗೆ ಪಡ್ಕೊಂಡಿದ್ದಾರೋ ಹಾಗೆ ರೇಷನ್ ಕಾರ್ಡ್ಗೆ ತಿದ್ದುಪಡಿಯನ್ನು ಮಾಡಲಿಕ್ಕೂ ಸಹ ಅವಕಾಶವನ್ನು ಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ಕರೆಕ್ಷನ್ ಅಂತ ಹೇಳಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದರ ಜೊತೆಗೆ ರೇಷನ್ ಕಾರ್ಡ್ಗೆ ತಿದ್ದುಪಡಿಗೂ ಅವಕಾಶ ನೀಡಲಾಗಿದೆ. ಮನೆಗೆ ಈಗ ಹೊಸದಾಗಿ ಮನೆಗೆ ಸೊಸೆ ಬಂದಿರ್ತಾಳೆ. ಸೊ ಅವಳ ಹೆಸರನ್ನು ಏನು ಮಾಡಬೇಕಾಗಿರ್ತದೆ, ಸೇರಿಸ್ಬೇಕಾಗಿರ್ತದೆ. ಹೊಸದಾಗಿ ಮಗು ಜನಿಸಿರ್ತದೆ, ಆ ಮಗುವಿನ ಹೆಸರನ್ನು ಸೇರಿಸಬೇಕಾಗಿರ್ತದೆ. ಸೊ ಹೊಸದಾಗಿ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಈಗ ಆ ಹೊಸದಾಗಿರ್ತಕ್ಕಂತಹ ಸದಸ್ಯರ ಹೆಸರನ್ನು ಅವರ ಕುಟುಂಬದಲ್ಲಿ ಸೇರಿಸಲಿಕ್ಕೆ, ರೇಷನ್ ಕಾರ್ಡಲ್ಲಿ ಸೇರಿಸಲಿಕ್ಕೆ ತಿದ್ದುಪಡಿಗೆ ಅವಕಾಶವನ್ನು ನೀಡಲಾಗಿದೆ. ಅವರ ಹೆಸರು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಸೇರಿಸೋದಕ್ಕೆ ಕೂಡ ಅವಕಾಶವನ್ನು ಇಲ್ಲಿ ನೀಡಲಾಗಿದೆ. ಇದು ರೇಷನ್ ಕಾರ್ಡ್ನ ತಿದ್ದುಪಡಿ. ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರ ಹೆಸರನ್ನು ಸಹ ಬಿಟ್ಟೋಗಿತ್ತು ಅಥವಾ ಯಾರ ಹೆಸರನ್ನು ಹೊಸದಾಗಿ ಸೇರಿಸ್ಬೇಕಾಗಿತ್ತು ಅಂತಂದರೆ ಅವರ ಹೆಸರನ್ನು ಸೇರಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಈ ರೇಷನ್ ಕಾರ್ಡನ್ನು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತಕ್ಕಂಥದ್ದು. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಹತ್ತಿರದ ಗ್ರಾಮ 1ನಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ, ಬೆಂಗಳೂರು 1ನಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ, ಮತ್ತು ಸೇವಾ ಕೇಂದ್ರಗಳು ಏನಿದಾವೋ ಆ ಸೇವಾ ಕೇಂದ್ರಗಳಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ಇದು ಇನ್ನು ಯಾವಾಗ ಅರ್ಜಿ ಸಲ್ಲಿಸಬಹುದು, ಅರ್ಜಿ ಸಲ್ಲಿಸೋದಕ್ಕೆ ಏನಾದ್ರು ಟೈಮಿಂಗ್ಸನ್ನು ಕೊಟ್ಟಿದ್ದಾರಾ ಅಂತಂದರೆ ಈಗ ಆಗಲೇ 2 ದಿವಸಗಳ ಹಿಂದೆಯೇ ಈ ಒಂದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆಲ್ರೆಡಿ. ನೀವು ನಿಮ್ಮ ಹತ್ತಿರದ ಗ್ರಾಮ 1 ಕೇಂದ್ರಕ್ಕೆ ಹೋಗಿ ವಿಚಾರಣೆಯನ್ನು ನಡೆಸಿ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 2 ದಿನಗಳ ಹಿಂದಿನಿಂದಲೇ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅರ್ಜಿಯನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಆಲ್ರೆಡಿ ಪ್ರಾರಂಭ ಆಗಿದೆ. ಅದಕ್ಕಾಗಿ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನೀವು ಗಮನಿಸಬೇಕು. ಏನಪ್ಪ ಅಂತಂದರೆ, ಆನ್ಲೈನ್ ಮೂಲಕ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಅರ್ಜಿ ಸಲ್ಲಿಸ್ಬೋದು. ಯಾವುದೇ ಕಾರಣಕ್ಕೂ ಸಹ ಕೈಯಲ್ಲಿ ಅರ್ಜಿ ತುಂಬಿಕೊಡ್ತೀವಿ ಅಥವಾ ಮತ್ತೊಂದು ಮಾಡ್ತೀವಿ ಅಂತಂದರೆ ಯಾರಿಗೂ ಸಹ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ. ಇದು ಆನ್ಲೈನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ನಾನು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಡ್ತೀನಿ ಅಂತೇಳಿ ಮಧ್ಯವರ್ತಿಗಳು ದುಂಬಾಲು ಬೀಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ಕೇಳಲಿಕ್ಕೆ ಹೋಗಬೇಡ್ರಿ. ನೇರವಾಗಿ ಆನ್ಲೈನಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಆದರೆ ಎಲ್ಲ ಸಮಯದಲ್ಲಿಯೂ ಆನ್ಲೈನ್ ಪೋರ್ಟಲ್ ತೆರೆದಿರುವುದಿಲ್ಲ. ನೋಡಿರಿ, ಯಾವಾಗಲೂ ಸಹ ನಿಮಗೆ ಬೇಕೆಂದಾಗ ಆನ್ಲೈನ್ ಪೋರ್ಟಲ್ ತೆಗೆದಿರೋದಿಲ್ಲ. ಹಾಗಾಗಿ ನೀವು ಸೇವೆಯ ಕೇಂದ್ರದ ಸಿಬ್ಬಂದಿಗಳ ಬಳಿ ಮಾಹಿತಿಯನ್ನು ಪಡೆದುಕೊಳ್ಬೇಕು. ಯಾವ ಸಮಯಕ್ಕೆ ರೇಷನ್ ಕಾರ್ಡ್ಗೆ ಆ ಒಂದು ಟೈಮಿಂಗ್ಸಲ್ಲಿ ಪೋರ್ಟಲ್ ಓಪನ್ ಇರುತ್ತೋ ಅಂತಹ ಒಂದು ಮಾಹಿತಿಯನ್ನು ಸರಿಯಾಗಿ ಪಡೆದುಕೊಂಡು ಹೋಗಿ ಅನಂತರ ಅಲ್ಲಿ ಆ ಒಂದು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಬೇಕಾಗಿರ್ತದೆ. ಸುಮ್ಮನೆ ಹೋಗೋದು, ನಾನು ಹೋದ ತಕ್ಷಣ ನನಗೆ ಹಾಕ್ಕೊಡು ಅನ್ನೋದು, ಅಲ್ಲಿ ಪೋರ್ಟಲ್ ಓಪನ್ ಇರೋದಿಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂತಹ ಸಿಬ್ಬಂದಿಯ ಜೊತೆ ನೀವು ಮಾಹಿತಿಯನ್ನು ಪಡೆದುಕೊಳ್ಬೇಕು. ಅಥವಾ ನಾನು ಬಂದ ತಕ್ಷಣ ಅರ್ಜಿ ಹಾಕ್ಕೊಡು ಅಂತಂದರೆ ಅಲ್ಲಿ ಪೋರ್ಟಲ್ ಓಪನ್ ಇರಲ್ಲ. ಹಾಗಾಗಿ ಅವರಿಂದ ಸರಿಯಾದ ಮಾಹಿತಿಯನ್ನು ಪಡೆದುಕೊಂಡು ಆ ಸಮಯಕ್ಕೆ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಸೊ ಮತ್ತು ಹೊಸ ರೇಷನ್ ಕಾರ್ಡ್ ವಿಲೇವಾರಿ ಯಾವಾಗ, ರೇಷನ್ ಕಾರ್ಡ್ಗೇನೋ ನಾವು ಅಪ್ಲೈ ಮಾಡ್ತಾಯಿದ್ದೀವಿ, ಯಾವಾಗ ನಮಗೆ ರೇಷನ್ ಕಾರ್ಡ್ ಬರುತ್ತೆ? ನೋಡಿರಿ, ಕಳೆದ 2.5 ವರ್ಷಗಳಿಂದ ರೇಷನ್ ಕಾರ್ಡ್ ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸಿರುವಂತಹ ಅರ್ಜಿಗಳನ್ನು ವಿಲೇವಾರಿ ಮಾಡಲು ಸರ್ಕಾರ ಈಗ ಆಲ್ರೆಡಿ ಕ್ರಮ ಕೈಗೊಳ್ತಾ ಇದೆ. ನೋಡಿರಿ, ಈಗ ಆಲ್ರೆಡಿ 2 ವರ್ಷಗಳಿಂದಲೂ ಸಹ ಅರ್ಜಿಯನ್ನು ಹಾಕಿದ್ದಾರೆ. ಮೊದಲು ಅಂತಹ ಅರ್ಜಿಗಳಿಗೆ ಗಮನವನ್ನು ಕೊಡಲಾಗ್ತದೆ. ಯಾರ್ಯಾರು ಅರ್ಜಿ ಈಗ ಆಲ್ರೆಡಿ ಹಾಕಿದಾರೋ ಅವರಿಗೆ ಮೊದಲು ರೇಷನ್ ಕಾರ್ಡನ್ನು ಕೊಡಲಾಗ್ತದೆ. ಹಾಗಾಗಿ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದ್ದು, ಸದ್ಯದಲ್ಲಿಯೇ ಹೊಸ ಪಡಿತರ ಚೀಟಿಯ ವಿತರಣೆಯೂ ಸಹ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗ ಆಲ್ರೆಡಿ ಅರ್ಜಿ ಹಾಕಿರ್ತಕ್ಕಂಥವರು ವೆಯ್ಟ್ ಮಾಡಿ, ನಿಮ್ಮ ಹೆಸರಿಗೆ ಕಾರ್ಡ್ ಬರಲಿಲ್ಲ ಅಂತಂದರೆ ಆವಾಗ ನೀವು ಹೊಸದಾಗಿ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಆಗ್ತದೆ. ಒಂದು ಸಲ ನಿಮ್ಮ ಆಲ್ರೆಡಿ ನಿಮ್ಮ ಹೆಸರಿಗೆ ಪಡಿತರ ಚೀಟಿ ವಿತರಣೆ ಆಗಿದೆ ಅಂತಂದರೆ ಮತ್ತೆ ಅರ್ಜಿಯನ್ನು ಹಾಕ್ಲಿಕ್ಕೆ ಹೋಗಬೇಡ್ರಿ. ಆಹಾರ ಇಲಾಖೆಯಲ್ಲಿ ವಿಚಾರಣೆ ಮಾಡಿ ಆನಂತರ ನೀವು ಅರ್ಜಿಯನ್ನು ಹಾಕ್ಬೋದು. ಸದ್ಯದಲ್ಲೇ ಈ ಒಂದು ಹೊಸ ಪಡಿತರ ಚೀಟಿ ವಿತರಣೆಯೂ ಸಹ ಆಗುತ್ತೆ ಅಂತೇಳಿ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂತಹ KH ಮುನಿಯಪ್ಪರವರು ತಿಳಿಸಿದ್ದಾರೆ. ಸೊ ಹಾಗಾಗಿ
ವೀಕ್ಷಕರೇ, ಈ ಒಂದು ಹೊಸ ರೇಷನ್ ಕಾರ್ಡ್ಗಳನ್ನು ಪಡೆದುಕೊಳ್ಳಿಕ್ಕೆ, ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಲಿಕ್ಕೆ ಸೇವಾ ಮಾಹಿತಿ ಕೇಂದ್ರ ಅಥವಾ ಗ್ರಾಮ 1 ಕೇಂದ್ರದಲ್ಲಿ ಹೋಗಿ ಅಲ್ಲಿಯ ಸಿಬ್ಬಂದಿಗಳ ಜೊತೆ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳ್ರಿ. ಅಕಸ್ಮಾತ್ ಮಾಹಿತಿ ಈಗ 2 ದಿವಸದಲ್ಲಿ ಪ್ರಾರಂಭ ಆಗಿದೆ, ಇನ್ನೂ ಪೋರ್ಟಲ್ ಅಪ್ಡೇಟ್ ಆಗಿರೋದಿಲ್ಲ, ಏನೋ ಒಂದು ಸಮಸ್ಯೆ ಇರ್ತದೆ. ಆ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ವರ್ತಿಸ್ರಿ. ನಿಮ್ಮ ಒಂದು ರೇಷನ್ ಕಾರ್ಡನ್ನು ಖಂಡಿತವಾಗ್ಲೂ ಸಹ ಮಾಡಿಕೊಡ್ತಾರೆ. ಸರ್ಕಾರದ ಎಲ್ಲ ಗ್ಯಾರಂಟಿ ಯೋಜನೆಗಳು ಸಹ ನಿಮಗೆ ದೊರೀತಕ್ಕಂತಹ ಒಂದು ಅವಕಾಶ ಇದೆ. ಆದ್ದರಿಂದ ಅಲ್ಲಿಯ ಸಿಬ್ಬಂದಿ ಜೊತೆನೂ ಸಹ ತಾಳ್ಮೆಯಿಂದ ವರ್ತಿಸಿ ನಿಮ್ಮ ರೇಷನ್ ಕಾರ್ಡನ್ನು ಹಾಕಿ ರೇಷನ್ ಕಾರ್ಡನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ, ಮುಂದೆ ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದ ಜೊತೆಗೆ ನಾನು ಬರ್ತಾ ಇದ್ದೇನೆ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ, ನಿಮಗೆ ಅನುಕೂಲ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ನೀವು ಕೊಡ್ತಕ್ಕಂತಹ ಒಂದು ಲೈಕು ಮುಂದೆ ನನಗೆ ವಿಡಿಯೋ ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡುತ್ತೆ ಅಂತ ಹೇಳ್ತಾ, ಈ ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಷಯದ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.